ಕೊಡಗು ಜಿಲ್ಲೆಯ ಸೀಗೆ ಹೊಸೂರಿನಲ್ಲಿ ಕಾಡಾನೆ ದಾಳಿ ನಡೆದಿದೆ. ಕಾಡಾನೆ ದಾಳಿಯಿಂದ ಫಸಲಿಗೆ ಬಂದಿದ್ದಂತಹ ಅಡಿಕೆ ಗಿಡಗಳು ಹಾಗೂ ಮೆಕ್ಕೆಜೋಳ ಸಂಪೂರ್ಣವಾಗಿ ನಾಶಗೊಂಡಿದೆ. ಕುಶಾಲನಗರ ಸೀಗೆ ಹೊಸೂರಿನ ಕುಶಾಲ್ ಅನ್ನೋರಿಗೆ ಸೇರಿದ ತೋಟ ಹೊಲಕ್ಕೆ ಆನೆ ನುಗ್ಗಿದ್ದು ಫಸಲಿಗೆ ಬಂದಿದ್ದ 5 ವರ್ಷದ ಬರೋಬ್ಬರಿ 56 ಅಡಿಕೆ ಗಿಡಗಳನ್ನು ಸಂಪೂರ್ಣವಾಗಿ ಮುರಿದು ಹಾಳು ಮಾಡಿದೆ. ಜೊತೆಗೆ ಫಸಲು ಬಂದಿದ್ದ 2.5 ಎಕರೆ ಪ್ರದೇಶದಷ್ಟು ಮೆಕ್ಕೆಜೋಳ ಬೆಳೆಯನ್ನ ತುಳಿದು ಹಾಳು ಮಾಡಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. 5 ವರ್ಷಗಳಿಂದ ಕಷ್ಟಪಟ್ಟು ಬೆಳೆದಿದ್ದ ಸಸಿಗಳಲ್ಲಿ ಫಸಲು ಬರೋ ಹೊತ್ತಿಗೆ ಬೆಳೆ ನಾಶಗೊಂಡು ರೈತ ಕುಶಾಲ್ ಕಂಗಾಲಾಗಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಆಗಿದೆ. ಮುಡಾ ಪ್ರಕರಣ ಸಿಬಿಐಗೆ ಕೋರಿರುವ ಅರ್ಜಿ ವಿಚಾರಣೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆಯಲಿದೆ. ಲೋಕಾಯುಕ್ತ ಪೊಲೀಸರ ತನಿಖೆ ಅನುಮಾನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ರು. ಇದೀಗ ಇವತ್ತು ಲೋಕಾಯುಕ್ತ ಪೊಲೀಸರು ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಸಲಿದ್ದಾರೆ. ಮತ್ತೊಂದೆಡೆ ಹೈಕೋರ್ಟ್ ಇಡಿಯನ್ನು ಕೂಡ ಪ್ರತಿವಾದಿಯಾಗಿ ಮಾಡಿದೆ. ಹೀಗಾಗಿ ಇಂದು ಲೋಕಾಯುಕ್ತ ಪೊಲೀಸರು ಸಲ್ಲಿಸುವ ವರದಿಯ ಮೇಲೆ ಸಿಎಂ ಭವಿಷ್ಯ ನಿಂತಿದೆ. ಗನ್ ಲೈಸೆನ್ಸ್ ರದ್ದು ಪ್ರಶ್ನಿಸಿ ಇಂದು ಹೈಕೋರ್ಟ್ ಮೆಟ್ಟಿಲೇರಲು ಕೊಲೆ ಆರೋಪಿ ದರ್ಶನ್ ಸಿದ್ಧತೆ ನಡೆಸಿದ್ದು, ಪೊಲೀಸರ ನಿರ್ಣಯದ ವಿರುದ್ಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ತಯಾರಿ ನಡೆಸಲಾಗಿದೆ. ಇಂದು ದರ್ಶನ್ ಪರ ವಕೀಲರಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಲಿದೆ. ಇದುವರೆಗೂ ದರ್ಶನ್ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಲ್ಲ. ಗನ್ ಲೈಸೆನ್ಸ್ ರದ್ದಿಗೆ ನಿಯಮ ಉಲ್ಲಂಘನೆ, ದುರ್ಬಳಕೆ ಆಗಿರಬೇಕು, ಇದು ಯಾವುದು ಕೂಡ ಆಗಿಲ್ಲ. ಹೀಗಾಗಿ ಗನ್ ಲೈಸೆನ್ಸ್ ರದ್ದು ಹಾಗೂ ಗನ್ ಸೀಸ್ ಬಗ್ಗೆ ಪ್ರಶ್ನಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.